ಆಟೋ ಚಾಲಕರು LPG ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ದಿನದ ದುಡಿಮೆಯೇ ಇಲ್ಲದಂಥ ಸ್ಥಿತಿ ಬಹಳಷ್ಟು ಆಟೋ ಚಾಲಕರಿಗೆ ಉದ್ಭವ ಆಗಿದೆ. ಇದರ ಬೆನ್ನಿಗೆ ಆಟೋ ಚಾಲಕರ ನೆರವಿಗೆ ನಿಂತಿದ್ದಾರೆ ಉದ್ಯಮಿಯೊಬ್ಬರು ಮೈಸೂರಲ್ಲಿ. ಪ್ರತಿ ಆಟೋ ಚಾಲಕರಿಗೆ 200 ರೂಪಾಯಿ ಕೊಟ್ಟಿದ್ದಾರೆ. ಕಷ್ಟದಲ್ಲಿದ್ದಾರೆ ಅವರು. ನನ್ನಿಂದ ಆದಂಥ ಹೆಲ್ಪ್ ಮಾಡ್ತೀನಿ ಅವರಿಗೆ ಅಂತ ಕಿರಣ್ ಅನ್ನುವಂಥ ಫಿನಾನ್ಷಿಯರು ಸುಮಾರು 5 ಲಕ್ಷ ರೂಪಾಯಿ ಹಂಚಿದ್ದಾರೆ ಇವತ್ತು. ಪ್ರತಿಯೊಬ್ಬ ಆಟೋ ಚಾಲಕನಿಗೆ 200 ರೂಪಾಯಿ ಥರ 2,500 ಆಟೋ ಚಾಲಕರಿಗೆ ದುಡ್ಡು ಕೊಟ್ಟಿದ್ದಾರೆ. ಕಷ್ಟದಲ್ಲಿದ್ದಾರೆ. ನನ್ನಿಂದಾದ ಹೆಲ್ಪನ್ನು ನಾನು ಮಾಡ್ತೀನಿ. ನಾನು ಫಿನಾನ್ಸ್ ಮಾಡ್ತಿದ್ದೆ ಆಟೋ ಚಾಲಕರಿಗೆ. ಈಗ ಅವ್ರ ಕಷ್ಟದಲ್ಲಿದ್ದಾರೆ. ಅವ್ರ ಕಷ್ಟದಲ್ಲಿದ್ದಾಗ ನನ್ನಿಂದಾದಂಥ ಸಹಾಯವನ್ನು ಮಾಡಬೇಕಿತ್ತು. ಮಾನವೀಯತೆಯ ದೃಷ್ಟಿಯಿಂದ ನಾನು ಇದನ್ನು ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ, ಕಿರಣ್ ಅಂತ ಸ್ಪೆಕ್ಸ್ ಹಾಕಿದ್ದಾರೆ ನೋಡಿ ಅವರೇ. ಕಿರಣ್ ಸುಮಾರು 2,500 ಆಟೋ ಚಾಲಕರಿಗೆ 200 ರೂಪಾಯಿ ಥರ ಅವರು ಹಂಚಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಈಗ ಆಟೋ ಚಾಲಕರು ತೀವ್ರ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಯುದ್ಧದ ಪರಿಣಾಮವಾಗಿ ದೇಶಕ್ಕೆ ಬರ್ತಕ್ಕಂಥ ಗ್ಯಾಸ್ ಏನಿದೆ ಆ ಗ್ಯಾಸ್ ಸಂಪೂರ್ಣವಾಗಿ ಈಗ ನಿಲ್ಲುವಂಥ ಹಂತಕ್ಕೆ ಬಂದಿರತಕ್ಕಂಥ. ಹಾಗಾಗಿ ಆಟೋ ಚಾಲಕರು, ಅದು ಗ್ಯಾಸ್ನ ಮೂಲಕವಾಗಿ ಆಟೋವನ್ನು ಚಾಲನೆ ಮಾಡ್ತಕ್ಕಂಥ ಆಟೋ ಚಾಲಕರೇನಿದ್ದಾರೆ ಆ ಚಾಲಕರಿಗೆ ತೀವ್ರವಾದಂತಹ ಸಂಕಷ್ಟ ಎದುರಾಗ್ತಾ ಇರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಸಿಗುವಂಥ ಗ್ಯಾಸ್ ಏನಿದೆ ಆ ಗ್ಯಾಸನ್ನು ಪಡ್ಕೊಳ್ಳಿಕ್ಕೂ ಕೂಡ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಈ ಒಂದು ಸಂಕಷ್ಟದ ಪರಿಸ್ಥಿತಿ ಏನಿದೆ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈಗ ಆಟೋ ಚಾಲಕರ ನೆರವಿಗೆ ಈಗ ಆಟೋ ಫೈನಾನ್ಸ್ನ ಮಾಲೀಕರು ಬಂದಿರತಕ್ಕಂಥದ್ದು. ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಭಾಳ ಮುಖ್ಯವಾಗಿ ಸಂಕಷ್ಟದಲ್ಲಿರ್ತಕ್ಕಂತಹ ಜನರಿಗೆ ಈಗ ನೆರವಾಗಲಿಕ್ಕೆ ಅವರು ಹಣವನ್ನು ಇಟ್ಕೊಂಡಿದ್ದಾರೆ. ಹಣ ಯಾಕೆ ಇಟ್ಕೊಂಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಅವರನ್ನು ಮಾತಾಡಿಸ್ತೀನಿ. ನನ್ನ ಹೆಸರು ಕಿರಣ್ ರಾಜ್ ಅಂತ, ಕಿರಣ್ ಆಟೋ ಫೈನಾನ್ಸ್ ಅಂತ ವೆಹಿಕಲ್ ಫೈನಾನ್ಸ್ ಮಾಡೋದು. ಸಿನ್ಸ್ 1993ಇಂದ ಮಾಡ್ತಾ ಇದ್ದೀವಿ. ಎಲ್ಲ ವೆಹಿಕಲ್ಗಳು ಮಾಡ್ತೀವಿ. ಆಟೋ ರಿಕ್ಷಾ ನಂದು 1993ಇಂದ ಇದೆ. ನಾನು ಬೆಳಗ್ಗೆ ಇಲ್ಲಿ ಕಡೆ ಹೋಗುವಾಗ 5:15 ನೋಡಿದೆ. ನಾನು ವಾಕಿಂಗ್ ಹೋಗುವಾಗ ನೋಡಿದ್ರೆ ಇಷ್ಟೊಂದು ಆಟೋದೊಳೆಲ್ಲ ನಿಂತಿದ್ದಾರಲ್ಲ, ಇವ್ರಿಗೊಂದು 200 ರೂಪಾಯಿ ನಾನು ಸ್ವಲ್ಪ ಎಲ್ಲರಿಗೂ ಹೆಲ್ಪ್ ಮಾಡೋಣ ಅಂತ ನನ್ನ ಮನಸ್ಸಲ್ಲಿ ಬಂತು. ಇವ್ರ ಮೇಲೆ ನಂಗೆ ಪ್ರೀತಿ ಇದೆ ಆಟೋದವ್ರ ಜೊತೆಲಿ. ನನಗೆ ಅಂತಿಂತ ನೋಡಿಕೊಂಡೆ ನನಗೆ ಇವ್ರ ಮೇಲೆ ಎಲ್ಲರಿಗೂ ಹಂಚಬೇಕು. ಸುಮಾರು ಒಂದು 5 ಲಕ್ಷ ರೂಪಾಯಿ ಇವತ್ತು 3 ಕಡೆ ನಡೀತಾ ಇದೆ. ಆ ಕಡೆ ನಮ್ಮ ಮಗ ವಿಶಾಲ್ ಅಂತ ಇದ್ದಾನೆ, ಅವನು ಹಂಚ್ತಾವನೆ. ಈ ಕಡೆ ನಾವು ಇದ್ದೀವಿ. ಎಲ್ಲರಿಗೂ ಇವ್ರಿಗೆ ಇದು ಮಾಡಬೇಕು, ಸಪೋರ್ಟ್ ಮಾಡಬೇಕಂತ ನಿಂತಿದ್ದೀವಿ. ಇವ್ರಿಗೂ ಭಾಳ ಕಷ್ಟ ಇದೆ. ಭಾಳ ಕಷ್ಟ ಇದೆ. ಎಷ್ಟು ವರ್ಷದಿಂದ ಫೈನಾನ್ಸ್ ಕೆಲಸ ಮಾಡ್ತಿದ್ದೀವಿ ನಾವು? 33 ವರ್ಷ ಆಯಿತು ಸರ್. ಆಟೋ ಫೈನಾನ್ಸು 33 ವರ್ಷದಿಂದ ನಾನು ವೆಹಿಕಲ್ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಫೈನಾನ್ಸ್ ವ್ಯವಹಾರ ಅಂತಂದ್ರೆ ಸಾಕು, ಆಟೋಗಳ ಹತ್ರ ದುಡ್ಡು ಕೊಟ್ಟು ದುಡ್ಡು ವಸೂಲಿ ಮಾಡುವಂಥದ್ದು ಇರುತ್ತೆ. ದುಡ್ಡನ್ನ ಅವ್ರಿಗೆ ಹಂಚ್ತಾ ಇದ್ದಾರೆ ಯಾಕೆ ಅಂತ ಸರ್? ನೋಡಿ ಸರ್, ಅವರು ಕಷ್ಟದಲ್ಲಿ ಇರ್ತಾರೆ. ಅವರು ಪಾಪ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲ ಅದರಲ್ಲೇ ದುಡಿಬೇಕು, ಅದರಲ್ಲೇ ಅವರು ಮೆಡಿಕಲ್ ಮಾಡಬೇಕು, ಸ್ಕೂಲ್ ಮಕ್ಳಿಗೆ ಫೀಸ್ ಓದಿಸ್ಬೇಕು, ಅದರಲ್ಲೇ ಖರ್ಚು ಮಾಡಬೇಕು, ರಿಪೇರಿ ಮಾಡಬೇಕು. ಅವ್ರಿಗೂ ತುಂಬ ಕಷ್ಟಗಳು ಎಲ್ಲರಿಗೂ ಇದೆ. ಆ ಸಮಸ್ಯೆ ನೋಡ್ಕೊಂಡು ನಾನು ಈ ಥರ ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಭಾವನೆ ಬಂತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.